ಮುಸ್ಲಿಂ ಯೂತ್ ಲೀಗ್ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ವಿರಾಜಪೇಟೆಯಲ್ಲಿ ಕೊಡಗು ಜಿಲ್ಲಾ ಮುಸ್ಲಿಂ ಯೂತ್ ಲೀಗ್ ಸಮಿತಿ ರೂಪೀಕರಣ ಸಭೆಯು ನಡೆಯಿತು. ವಿರಾಜಪೇಟೆ ಅರ್ಜಿ ಗ್ರಾಮದ ಪಾಲಿಟಿವ್ ಹೋಮ್ ಕೇರ್ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಂಘದ ಅಧ್ಯಕ್ಷರಾದ ಹಂಸ ಹಾಜಿ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ರಾಜ್ಯ ಸಂಘದ ಸದಸ್ಯರಾದ ಮುಸ್ತಫಾ ಮಾತನಾಡಿ, ನಮ್ಮ ಸಂಸ್ಥೆಯು 1948ರ ಮಾರ್ಚ್ 10ರಂದು ಚೆನ್ನೈನ ರಾಜಾಜಿ ಸಭಾಂಗಣದಲ್ಲಿ ಆರಂಭವಾಯಿತು. ಅಂದಿನಿಂದ ಇಂದಿನವರೆಗೂ ನಮ್ಮ ಪಕ್ಷದ ಸದಸ್ಯರು ಅಭ್ಯರ್ಥಿಗಳಾಗಿ ಕೇರಳ, ಪಾಂಡಿಚೇರಿ, ತಮಿಳುನಾಡಿನ ರಾಜಕೀಯದಲ್ಲಿ ಗುರುತಿಸಿಕೊಂಡು ಕೇರಳ ರಾಜ್ಯದಲ್ಲಿ ಸುಮಾರು 16 ಶಾಸಕರು, 2 ಸಂಸದರು, 2 ರಾಜ್ಯಸಭಾ ಸದಸ್ಯರು ಇದ್ದಾರೆ. ಹಾಗೆ ತಮಿಳುನಾಡಿನಲ್ಲಿ ಒಬ್ಬ ಸಂಸದರು ಪ್ರಸ್ತುತ ರಾಜಕೀಯ ನಡೆಸುತ್ತಿದ್ದು, ಈ ಹಿಂದೆ ಕರ್ನಾಟಕದ ಗುಲ್ಬರ್ಗದಲ್ಲಿ ಇಂಡಿಯನ್ ಮುಸ್ಲಿಂ ಲೀಗ್ ಪಕ್ಷದ ಅಡಿಯಲ್ಲಿ ಕಮರುಲ್ ಇಸ್ಲಾಂ ಕೂಡ ಜಯಗಳಿಸಿ ಶಾಸಕರಾಗಿದ್ದರು. 1984 ವಿರಾಜಪೇಟೆ ಪುರಸಭೆಯಿಂದ 2 ಸದಸ್ಯರು ಇದೇ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಶೀಲರಾಗಿದ್ದರು. ಕೆಲವು ವರ್ಷಗಳ ಹಿಂದೆ ಕೊಡಗಿನಲ್ಲಿ ಪಕ್ಷದ ಸಂಘಟನೆ ಕುಸಿತ ಕಂಡಿದ್ದು, ಆದುದರಿಂದ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ನೂತನ ಆಡಳಿತ ಮಂಡಳಿ ರಚನೆ ಮಾಡಿ ಪಕ್ಷ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ആ സമയത്ത് പലവട്ടം ബഹുമാനപ്പെട്ട കുഞ്ഞാലി സാഹിബ് സാറിനോടും അതുപോലെ തന്നെ പാണക്കാട് മുഹമ്മദ് സാദിഖ് വിശ്വാസങ്ങളോടും ഖാദർ മദീൻ സാഹിബിനോടൊക്കെ ഞങ്ങൾ ഇവിടുത്തെ പ്രയാസങ്ങളും ഇവിടുത്തെ പ്രശ്നങ്ങളും സംഘടനയിൽ നടക്കുന്ന ചില കാര്യങ്ങൾ അറിയിക്കുകയും നിലവിലുള്ള അതായത് സ്ഥാനത്തിൽ ഓൾറെഡി ഉള്ള പ്രസിഡന്റും സെക്രട്ടറിയും രാജിവെക്കാത്ത ഒരു ചെറിയൊരു ഇഷ്യൂ ആയിരുന്നു. അങ്ങനെ പുതിയതായ ഒരു കമ്മിറ്റി നിലവിൽ വന്നിട്ടുമില്ല, പഴയ കമ്മിറ്റി തിരിച്ചു വിട്ടിട്ടില്ല മുസ്ലിം ലീഗ്. ആ അടിസ്ഥാനത്തിൽ മുസ്ലിം ലീഗ് നമുക്ക് മുന്നോട്ട് നല്ല നിലക്ക് പ്രവർത്തിച്ചു കൊണ്ടുപോകാൻ ചെയ്ത് തടസ്സമുണ്ടായിരുന്നു. ആ അടിസ്ഥാനത്തിൽ അൽഹംദുലില്ലാഹ് ഇപ്പോൾ മുസ്ലിം യൂത്ത് ലീഗ് നമുക്ക് സ്റ്റേറ്റിൽ നമുക്ക് അംഗീകാരം കിട്ടുകയും അതിൻ്റെ സ്റ്റേറ്റിൻ്റെ അണ്ടറിലായിക്കൊണ്ട് തന്നെ കർണാടക സ്റ്റേറ്റിൻ്റെ ചിക്കമംഗ്ലൂർ, ഹാസന, മണ്ഡ്യ, മൈസൂർ, മാംഗ്ലൂർ, കൊടക് ഈ പ്രദേശങ്ങളൊക്കെ കമ്മിറ്റി രൂപീകരിച്ച് വരുന്നുണ്ട്. 20ാം താരീഖിന് മംഗലാപുരം നടക്കേണ്ടതായിരുന്നു. ശക്തമായ മഴ കാരണം അവിടെ മാറ്റിവെക്കേണ്ടി വന്നു. ആസന ഭാഗത്തും അതുപോലെ തന്നെ കമ്മിറ്റി അതിൻ്റെ ഒരു ഭാഗമായിക്കൊണ്ടാണ് കൊടകിലും യൂത്ത് ലീഗ് ಕಮಿಟಿ രൂപകൽപ്പന ചെയ്യുന്നത്. ನಾನು ಬಂದು ಬ್ಯಾಂಗ್ಳೂರಿಂದ ಮುಸ್ತಫಾ ಅಂತೇಳಿ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಅಯ್ಯೋಮಲ್ ಜನರಲ್ ಸೆಕ್ರೆಟರಿ. ಇದು ಆ್ಯಕ್ಚುಲಿ ನಮ್ಮ ಪಾರ್ಟಿ ಬಂದು 48ಇಂದ ಇಂಡಿಯನಲ್ಲಿ ಇದೆ. ಚೆನ್ನೈನಲ್ಲಿ ರಾಜಾಜಿ ಹಾಲಿಂದ ಸ್ಟಾರ್ಟ್ ಆಗಿರೋದು 48ಅಲ್ಲಿ. ಆಮೇಲೆ ಆ ಟೈಮಿಂದ ಆಲ್ ಓವರ್ ಇಂಡಿಯಾನಲ್ಲಿ, ಈಗ ಬ್ಯಾಂಗ್ಳೂರಲ್ಲಿ ಕೂಡ ಕೌನ್ಸಿಲ್ ಇತ್ತು, ವಿರಾಜಪೇಟೆನಲ್ಲಿ 84ಅಲ್ಲಿ ಕೌನ್ಸಿಲರ್ ಇತ್ತು. ಹೋಗ್ತಾ ಏನಾಗಿದೆ, ಸ್ವಲ್ಪ ಕಡಿಮೆ ಬರ್ತಾಯಿತ್ತು. ಬಟ್ಟು ತಮಿಳುನಾಡು, ಕೇರಳ, ಪಾಂಡಿಚೇರಿನಲ್ಲಿ ಈಗಲೂ ಆವತ್ತಿಂದ ಈಗಲೂ ಪಾರ್ಟಿ ಸ್ಟ್ರಾಂಗ್ ಆಗಿದೆ. ನಮ್ಮದು ಸದಸ್ಯರು ಕೇರಳದಲ್ಲಿ ಈಗ 16 ಇದೆ, 21 ಇದೆ, 16 ಇದೆ, 4 MP ಗಳಿದ್ದಾರೆ. ಈಗ ಯಾವುದು ಮೈನ್ ಇಂಪಾರ್ಟೆಂಟ್ ಅಂದರೆ ದಲಿತರಾಗಲಿ ಮೈನಾರಿಟಿ ಆಗಲಿ ಏನು ಇಶ್ಯೂಸ್ ಇಂಡಿಯಾದಲ್ಲಿ ಏನೇನು ಇಶ್ಯೂಸ್ ಬಂದಿದೆ, ಪಾರ್ಲಿಮೆಂಟಲ್ಲಾಗಲಿ ಸುಪ್ರೀಂ ಕೋರ್ಟಲ್ಲಾಗಲಿ ನಾವು ಹೋರಾಟ ಮಾಡಿರೋದು ಮೈನ್ ಇಂಪಾರ್ಟೆಂಟ್ ಮುಂದೆ ಬಂದಿರೋದು ಮುಸ್ಲಿಂ ಲೀಗ್ ಪಾರ್ಟಿ. ಅದು ಫಸ್ಟ್ ದಲಿತರಾಗಲಿ ಯಾರಿಗೂ ಆಗಿದೆ ಏನು ಪ್ರಾಬ್ಲಮ್ ಬಂದಿರೋದು ಮುಸ್ಲಿಂ ಲೀಗೇ ಮುಂದೆ ಬರ್ತಾಯಿದೆ. ಈಗ ಮತ್ತೆ ಕರ್ನಾಟಕದಲ್ಲಿ ಒಂದು 3 ವರ್ಷದಿಂದ ನಾವು ಸ್ಟೇಟ್ ಕಮಿಟಿನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ತಾಯಿದ್ದೀನಿ. ಪ್ರತಿ ಡಿಸ್ಟಿಕಲ್ಲಿ ಕಮಿಟಿ ಇದಾಗ್ತಾಯಿದ್ದೀನಿ, ಫಾರ್ಮ್ ಆಗ್ತಾಯಿದ್ದೀನಿ. ಅದು ಜೊತೆಗೇ ಯೂತ್ ಲೀಗು ಈಗ ಒಂದು 2 ಮಂತ್ ಬಿಫೋರ್ ಯೂತ್ ಲೀಗ್ ಸ್ಟೇಟ್ ಕಮಿಟಿ, ಅಡ್ಡೋ ಕಮಿಟಿ ಬಂದಿದೆ. ಅದರಿಂದ ಪ್ರತಿ ಡಿಸ್ಟಿಕಲ್ಲಿ ಯೂತ್ ಲೀಗ್ ಕಮಿಟಿ ಫಾರ್ಮೇಷನ್ ನಡೀತಾ ಇದೆ. ಇವತ್ತು ಇಲ್ಲಿ ನಡೆಯೋದು ಕೊಡಗು ಯೂತ್ ಲೀಗ್ ಕೊಡಗು ಕಮಿಟಿ ಡಿಸ್ಟಿಕ್ ಕಮಿಟಿ ಫಾರ್ಮೇಷನ್ ಆಗ್ತಾಯಿದೆ. ಮುಂದೆ ಇನ್ನೂ 48ಅಲ್ಲಿ ಏನು ನಾವು ಮಾಡ್ತಾಯಿತ್ತು ಅದು ಇನ್ನೂ ಮುಂದೆ ಮುಸ್ಲಿಂ ಲೀಗಿಂದ ನಾವು ಒಂದು 100% ಸೆಕ್ಯುಲರಿಸ್ಟ್ ಪಾರ್ಟಿ. ಆಮೇಲೆ ದಲಿತಾಗಲಿ ಜಾತಿ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಸುಮಾರು ನಮ್ಮ ಪಾರ್ಟಿನಾಗಿದೆ. ಅದು ಇನ್ನೂ ಅವರಿಗೆಲ್ಲ ಒಟ್ಟಿಗೆ ಆಗಿ ಪಾರ್ಟಿನ ಬಳಸಬೇಕು ಅಂತ ತೀರ್ಮಾನ ತಗೊಂಡು ಇವತ್ತು ಡಿಸ್ಟ್ರಿಕ್ಟ್ ಕಮಿಟಿ ಫಾರ್ಮೇಷನ್. ಇವಾಗ ನಾನು ಅದು ಮುಸ್ಲಿಂ ಲೀಗ್ ಹಳೆಯದು ಏನು ನಡೀತಾ ಇದೆ ಅದ್ರ ಬಗ್ಗೆ ನಾನು ಹೊಸದು ಏನಿದೆ ಇವಾಗ ಮುಸ್ಲಿಂ ಯೂತ್ ಲೀಗ್ ಕಡೆಯಿಂದ ಒಂದು ಸಭೆ ಮಾಡಿ ಇವಾಗ ಒಗ್ಗಟ್ಟಾಗಿ ಒಂದು ಕೆಲಸ ಮಾಡ್ತಾಯಿದ್ದೀವಿ. ನಾವು ಎಷ್ಟಾಗುತ್ತೆ ಏನಾಗುತ್ತೆ ನಾನು ಅದು ತೀರ್ಮಾನ ಮಾಡಿ ಏನಾಗುತ್ತೆ ನಾವು ಕೆಲಸ ಮಾಡ್ತೀವಿ. ഇന്ത്യൻ മുസ്ലിം ലീഗിൻ്റെ കർണാടക സ്റ്റേറ്റിലെ മുസ്ലിം യൂത്ത് ലീഗിൻ്റെ കൊടക് ജില്ലാ രൂപീകരണ യോഗത്തിലാണ് നമ്മളൊക്കെ ഉള്ളത്.
സ്വാതന്ത്ര്യ ഇന്ത്യയിൽ ജനാധിപത്യവും മതേതരത്വവും ഉയർത്തിപ്പിടിച്ചുകൊണ്ട് ഈ രാജ്യത്തിൻ്റെ പുരോഗതിയിൽ ശക്തമായി പ്രവർത്തിക്കുന്ന ഒരു പാർട്ടിയാണ് മുസ്ലിം ലീഗ്. അതിൻ്റെ സജീവ പ്രവർത്തന മേഖല ഇന്ന് കേരളത്തിലാണ്. മറ്റ് സ്റ്റേറ്റിൽ കൂടി വ്യാപിക്കുന്നതിൻ്റെ ഭാഗമായിട്ടാണ് കർണാടക സ്റ്റേറ്റിൽ കുടക് ജില്ലയിൽ അതിൻ്റെ പോഷക ഘടനയായ മുസ്ലിം യൂത്ത് ലീഗിൻ്റെ സംഘടന രൂപീകരിക്കുന്നത്. രൂപീകരണത്തിലൂടെ ഈ പ്രദേശത്തിലെ ജനങ്ങൾ അനുഭവിക്കുന്ന പ്രയാസങ്ങളും പ്രതിസന്ധികളുമൊക്കെ സർക്കാരിന് മുന്നിൽ എത്തിക്കുക, ഇതിന് ആവശ്യമാകുന്ന ಸಹಾಯಗಳು ಎತ್ತಿക്കുന്ന ಉದ್ದೇಶമാണ് ಈ ಸಂಘಟನಾ ರೂಢೀಕರಣത്തിലുള്ളത്. ಈಗ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಒಂದು ಯುವ ಪಡೆಯಾದ ಮುಸ್ಲಿಂ ಯೂತ್ ಲೀಗ್ ಕೊಡಗು ಜಿಲ್ಲೆಯಲ್ಲಿ ಮೊದಲು ಒಂದು 84ರಲ್ಲಿ 85ರಲ್ಲಿ ಇತ್ತು. ಬಟ್ ಅದು ಈಗ ಸ್ಥಳಿತ ಈಗ ಸದ್ಯಕ್ಕೆ ಅದು ಅಸ್ತಮ ಆಗಿಬಿಟ್ಟಿದೆ. ಪುನಃ ಅದಕ್ಕೆ ಒಂದು ಜೀವ ನಲ್ಗೊಂದು ಉದ್ದೇಶದಿಂದ ಮುಸ್ಲಿಂ ಯೂತ್ ಲೀಗ್ನೊಂದು ಪಡೆ ಇಲ್ಲಿ ಇವತ್ತು ರೂಪೀಕರಣ ಮಾಡ್ತಾ ಇದ್ದೀವಿ. ಮುಸ್ಲಿಂ ಯೂತ್ ಲೀಗ್ ನಮ್ಮ ಬಂದ ಮೇಲೆ ಅದರ ಬಗ್ಗೆ ನಾವು ಅದರ ಯಾವ ರೀತಿಯಲ್ಲಿ ಕಾರ್ಯ ನಡೀತೀವಿ ಎಂದು ಮುಂದಿನದಲ್ಲಿ ನಾವು ಚರ್ಚೆ ಮಾಡಿಬಿಟ್ಟು ತೀರ್ಮಾನ. ಕಾರ್ಯಕ್ರಮದಲ್ಲಿ ವಿರಾಜಪೇಟೆಯ ರಫೀಕ್, ಬೆಂಗಳೂರಿನ ದಸ್ತಗಿರಿ ಬೇಗ್, ಶಬೀರ್ ಎಡೆಯನ್ನೂರ್, ಅಲ್ತಾಫ್ ಸೇರಿದಂತೆ ಪ್ರಮುಖರು ಹಾಜರಿದ್ದರು.